ಹಲೋ ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ಇವಾಗ ನಾವು ಇದು ನಿಖಿಲ್, ಇದು ಚಿನ್ನು, ಇಲ್ಲಿ ನಾನು ಮಲಗಿದ್ದೆ. ಬಿಲ್ಡಿಂಗ್ ಮೇಲೆ ಮಲಗಿದ್ರಿ. ಇವಾಗ ನಾನು ಜಿಮ್ ಜಾಯ್ನ್ ಆಗ್ತಿದ್ದೀನಿ. ಬೆಳಗ್ಗೆ ಎಷ್ಟು 4:30 ಆಗಿದೆ. 5 ಗಂಟೆಗೆ ಅಲ್ಲಿ ಇರಬೇಕು. ನಾನು ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಶಶಿಗೆ ಫೋನ್ ಹಾಕಿದ್ದೆ, ಎತ್ಬಿಟ್ಟು ನಾವು ಬಂದೆ ಅಂದ. ಋತೀಶ್ ಬರ್ತೀನಿ ಅಂದಿದ್ದ ನನ್ನೇನೆ, ಬಟ್ ಅವ್ನು ಬಂದಿಲ್ಲ. ಅದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ. ಅದೇ ಚಳಿ ಅಂತ ಇವಂಗ ಸರಿ, ಅನ್ಕೊಂಡ್ಮೇಲೆ ರೆಡಿ ಆದ್ಬಿಟ್ಟು ಸಿಗ್ತೀನಿ. ಇವಾಗ ನಾನು ತಿಂದು ಡ್ರೆಸ್ ಹಾಕೊಂಡಿದ್ದೀನಿ, ಒಳಗೈತೆ. ಇದು ನಾರ್ಮಲ್ ಚಳಿ ಆಗ್ತೈತೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಅದಕ್ಕೇನು ಶಶಿಗೆ ಫೋನ್ ಹಾಕಿದ್ದೀನಿ, ಅವ್ನು ಬರ್ತಿದ್ದೀನಿ ಅಂತ. ಋತೀಶ್ನು ಕೈ ಕೊಟ್ಬಿಟ್ಟ, ಬರ್ತೀನಿ ಅಂದ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಬಿಟ್ಟು ಕೈ ಕೊಟ್ಬಿಟ್ಟ. ಫೋನ್ ಎತ್ತಾ ಇಲ್ಲ ಅವನು. ಇವಾಗ ಇಲ್ಲಿ ಕುತ್ಕೊತೀನಿ. ಶಶಿ ಬರ್ತಾನೆ. ಬಂದಮೇಲೆ ಹೋಗಿ ಇನ್ನೂ 10 ನಿಮಿಷ ಐತೆ. ಅಷ್ಟೊತ್ತಿಗೆ ಹೋಗಿ ಅವರೇ ಬಂದಿರಲ್ಲ, ಇನ್ನೂ ಜಿಮ್ ಅವರೇ ಓಪನ್ ಮಾಡಿರಲ್ಲ. ನಾವು ಔಟು ಓಪನ್ ಮಾಡಿಸೋದು. ಅಕಸ್ಮಾತ್ ಗೊತ್ತಿರೋರು ಇದ್ರು ಅವ್ರು ಇವಾಗ ಕೆಲಸ ಬಿಟ್ಬಿಟ್ಟವ್ರೆ. ಇವಾಗ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಆಮೇಲೆ ಹೋಗೋಣ. ಇವಾಗ ಶಶಿ ಕಾಯ್ತಾ ಇದ್ದೀನಿ. ಹಲೋ, ಇವಾಗ ಶಶಿ ಅಲ್ಲ ಅವನೇ. ಇನ್ನೇನು ಬರ್ತಾನೆ. ಅಲ್ಲಿ ಯಾರು ಕೂಗ್ತವ್ರೆ, ಬಟ್ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಮಾವನು ನನಗೆ ಹೋಗಿಲ್ಲ. ಗುಡ್ ಮಾರ್ನಿಂಗ್ ಅಂದು ಇವನು ಬಂದ. ಗೊತ್ತಾದ್ರೆ ನಕ್ಕನ್ ಜಿಮ್ಮು ಹೋಗು. ವಾಕಿಂಗ್ ಮಾಡಬೇಕು ಅಂತ ಆಗ್ತಾಗಿದೆ, ಬಟ್ ಚಳಿ ಸ್ವಲ್ಪ ಇನ್ನೂ ಇದಿದೆ. ಕಮ್ಮಿಂಗ್ ಡೇಸಾಗ ವಾಕಿಂಗ್ಗೆ ಹೋಗೋಣ. ಇವಾಗ ಅಲ್ಲಿ ಹೋದ್ಮೇಲೆ ಋತೀಶ್ ಬರ್ತೀನಿ ಅಂತ ಹೇಳಿದ್ದ. ನೋಡಿ ಫೋನ್ ಎತ್ತಾ ಇಲ್ಲ. ಓದ್ತದೆ ನೋಡಿ, ನಾವು ಬಂದಿದ್ದೀರಿ, ಬಟ್ ಇನ್ನೂ ಜಿಮ್ ಓಪನ್ ಆಗಿಲ್ಲ. ಫಸ್ಟ್ ಇರೋ ಅಣ್ಣ ಇದ್ದಿದ್ರೆ ಫೋನ್ ಹಾಕ್ಬಿಟ್ಟು, ಅಣ್ಣ ಬಾಳ ಅನ್ನೇನೆ ಅವನ್ ಟೀ ಕುಟ್ಕೊಂತಿರೋನು, ಬಾಳ ಅಂದ್ಬಿಟ್ಟು ಕರ್ಕೊಂಡವನೇ. ಬಟ್ ಇವಾಗ ಯಾರು ಇಲ್ಲ, ಬರ್ತಾರೆ. ವೇಟ್ ಮಾಡೋ, ಇನ್ನೊಂದು 5 ನಿಮಿಷ ಬೇಗ ಬಂದಿದ್ದೀರೇನೋ, ಬರ್ಬೋದು ಅವರು. ಯಾಕಂದ್ರೆ ಈ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಯಾರು ಬರ್ತಾರೆ ಇಲ್ಲ ಗೊತ್ತಿಲ್ಲ. ನಾ ಬರ್ತೀನಿ, ಅದಕ್ಕೋಸ್ಕರ ವೇಟ್ ಮಾಡಿದ್ದೀರಿ. ಬರಲಿ, ಕಾಯೋಣ. A few moments later. Finally, that is all. ನೋಡಿ, ಇವಾಗ ಈ ಟೈಮಾಗ ಜಿಮ್ಮಾಗ ಯಾರು ಇಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ. ಇವಾಗ ಏನು ಅಂದರೆ, ಇವತ್ತೇ ಅಲ್ಲ ಜಾಯ್ನಿಂಗ್ ಅಂದು. ನಾನು ಹೊಟ್ಟೆ ಎಷ್ಟೈತೆ ಅಂತ ನಾನು ತೋರಿಸ್ತೀನಿ ಇವತ್ತು ಫಸ್ಟು. ಆಮೇಲೆ ಚೇಂಜಸ್ ಆಗೋದು ಮಂತ್ಲಿ ಒನ್ಸ್, ಇನ್ನೊಂದು ವೀಕ್ಲಿ ಒನ್ಸ್ ಟ್ರೈ ಮಾಡ. ಯಾವಾಗಂತ ತೋರಿಸ್ತೀನಿ. ಇವಾಗ ಹೊಟ್ಟೆ ಎಷ್ಟೈತೆ ಅಂತ ತೋರಿಸ್ತೀನಿ. ಅದ್ರಲ್ಲಿ ಪ್ರೆಸೆಂಟ್ ಇಷ್ಟು ಹೊಟ್ಟೆ ಐತೆ. ನನ್ನ ಬಾಡಿ ಹಿಂಗೈತೆ. ಈಗ ಕಾಲೆಲ್ಲ ಏನು ಅಷ್ಟೊಂದು ಫ್ಲಾಟೇ ಇರೋದಿಲ್ಲ. ಹೊಟ್ಟೆ, ನನ್ನ ಬಾಡಿ ಪ್ರೆಸೆಂಟ್ ಆಗ ಇಷ್ಟೈತೆ. ಇವಾಗ ಚೇಂಜಸ್ ಹೆಂಗಾಗ್ತದೆ ಅಂತ ಮಂತ್ಲಿ ಒನ್ಸು ಇಲ್ಲಾಂದ್ರೆ ವೀಕ್ಲಿ ಒನ್ಸು ತೋರಿಸ್ತೀನಿ. ಚೇಂಜಸ್ ಆಗೋದು ನೀವೇ ನೋಡ್ತಾ ಇರ್ತೀರಾ. ನನ್ನ ಡಯಟ್ ಹೆಂಗಿರ್ತದೆ ಅಂತ ನೀವೇ ನೋಡ್ತಾ ಇರ್ತೀರಾ. ಡಯಟ್ ಟೆಸ್ಟ್ ಮಾತ್ರ ಮಾಡ್ತೀನಿ. ನಾನು ಫುಲ್ಲು ಡಯಟ್ ಮಾಡಲ್ಲ, ತಿಂತಾ ಇರ್ತೀನಿ, ವರ್ಕೌಟ್ ಮಾಡ್ತಾ ಇರ್ತೀನಿ. ಇವಾಗ ಹಿಂಗೈತೆ ಹೊಟ್ಟೆ. ಅದನ್ನು ಮಾಡೋಕೆ ವೀಡಿಯೋ ಮಾಡ್ತಿದ್ವು ನಾನು, ಇವನು. ಅದು ಬಿಟ್ಟರೆ ಟ್ರೈನರ್ ಒಬ್ಬರು, ಇದು ಬಿಟ್ಟರೆ ಇನ್ನೊಬ್ಬರು ಇಲ್ಲ ಈ ಜಿಮ್ಮಾಗ. ಅದಕ್ಕೋಸ್ಕರ ನಾನು ಈ ಜಿಮ್ಗೆ 5 ಗಂಟೆಗೆ ಬರೋಕ್ಕೆ ಪ್ರಿಫರ್ ಮಾಡ್ತೀನಿ. ಫ್ರೀಯಾಗಿ ಇರ್ತೀನಿ. ಬೇರೆ ಟೈಮಾಗಂದರೆ ಪೀಕ್ ಅವರ್ಸಾಗ ಜಾಸ್ತಿ ಜನ. ಇಲ್ಲಿ ಮಾಡಬೇಕು ಅಂದ್ರೂ ಇದೆಲ್ಲ ಯೂಶಲಿ ನಾನು ಮಾಡಲ್ಲ. ಆದರೆ ಮಾಡಬೇಕು ಅಂದ್ರೂ ಲೈನಾಗಿ ನಿಂತ್ಕೊಂಡಿರ್ಬೇಕು ಯಾವುದೇ ವರ್ಕೌಟು ಅಂದ್ರೂ. ಅದಕ್ಕೋಸ್ಕರ ನಾನು ಇದೇ ಟೈಮ್ ಬಂದ್ಬಿಟ್ಟು ನೀಟಾಗಿ ವರ್ಕೌಟ್ ಆಗಲಿ ಅಂದ್ಬಿಟ್ಟು ಈ ಟೈಮ್ ಬರೋದು ನಾನು. ಅವನು ಎಕ್ಸಸೈಸ್ ಮಾಡ್ತವನೆ, ನಾನು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅಲ್ಲಿ ತೋರಿಸ್ಬೇಕು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇತ್ತು ಹಂಗೆ
ನೀನು ಅಲ್ಲಾಡ್ಬೇಡ, ನೀನು ಕೆಳಗಿಂದ ಬರಬೇಡ, ಹಿಂಗೆ ಹಿಂದೆ ಹಿಂಗಿಕ್ಕ, ಹಿಂಗೆ ಬಾ. ವೇಟ್ ಚೆಕ್ ಮಾಡೋ ಸಮಯ. ಅವನದೆಷ್ಟು ಐತಿ ಅಂತ ನೋಡೋಣ. ಈಶಾನ್ ಇರೋದು ನೀನು ನಂದಿಗೋದಾಗ ನಾನು ಇದ್ಕೊತೀನಿ. ಎಷ್ಟೈತೆ? 76. ಸ್ವಲ್ಪ ಕಮ್ಮಿ ಆಗಿದ್ದೀನಿ. 80 ಇದ್ದೆ ನಾನು, ನಿಜ. ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದೀನಿ. ಇವಾಗ ನಾನು ಎಷ್ಟು ಜಿಮ್ ಡಿಪ್ಸ್ ಸ್ಟಾರ್ಟಿಂಗಾಗ ಡಿಪ್ಸ್ ಎಷ್ಟು ಹೊಡಿತೀನಿ ಅಂತ ಮಾಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಎಷ್ಟು ಹೊಡಿತೀನಿ ಅಂತ ನೋಡೋಣ. ತಗ ವಿಡಿಯೋ ಮಾಡಿ. ಕುತ್ಕೊಂಡ ಹಿಂಗೆ ಇಲ್ಲ. ಎಷ್ಟು ಮಾಡಿದೆ ಕೌಂಟ್ ಮಾಡಿ ಕಮೆಂಟ್ ಹಾಕಿ. ಇವಾಗ ಮಾಡ್ತಾರೆ ಎಷ್ಟು ಸ್ಟಾರ್ಟಿಂಗ್ ಇವಾಗ ಎಷ್ಟು ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಪ್ರೋ 1 2 3 4 5 6 7 8 9 10. ಇವಾಗ ಪರ್ಫೆಕ್ಟ್ ಆಗಿ ಮಾಡಿಲ್ಲ. ಇವಾಗೇನು ಟಾರ್ಗೆಟ್ ಅಂದ್ರೆ ಇವಾಗ ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ 50 ಡಿಪ್ಸ್ ಹೊಡಿಬೇಕು. ಆ ಥರ ರೆಡಿ ಮಾಡೋದು ಸ್ಟಾರ್ಟಿಂಗ್. ಹಂಗೆ ನಾನು ಏನೋ ಮಿಸ್ ಮಾಡಿ ನಂಗೆ ಪೊಸಿಷನ್ ಹೊಡೆದು ರೂಢಿ ಇದೆಯಲ್ಲ, ಅದಕ್ಕೆ ಇಷ್ಟು ಹೊಡೆದೆ. ನೋಡೋಣ ಎಲ್ಲತ್ತದೆ ಇವಾಗ ಅಲ್ಕೋತದ್ರಿ. ಇವಾಗ ಇದೇನಂದ್ರೆ 2 ಹ್ಯಾಂಡ್ನ ಇದಕ್ಕೊಂದು ಹ್ಯಾಂಡ್ ಮೇಲೆ ಪುಷ್ ಮಾಡ್ತಾರಲ್ಲ, ಅದು ಹೆಸರೇನೋ ಐತೆ, ಬಟ್ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೆಷ್ಟು ಮಾಡ್ತೀರಿ ಅಂತ ನೋಡೋಣ. ಇದೆಲ್ಲ ಒಂದು 2-3 ಮಾಡ್ಬೋದೇನಾ ನೋಡೋಣ. ಎರಡು 3 ಕಷ್ಟ ಇವೆಲ್ಲ ಮಾಡೋಕ್ಕಾಗಲ್ಲ. ಇದು ಟಾರ್ಗೆಟ್ ಟಿಕನ್ ಬೈ ಟಿಪ್ಸು ಅಲ್ಲ. ಟಿಪ್ಸ್ ಬಂದ್ಬಿಟ್ಟು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ 100 ಕಂಪ್ಲೀಟ್ ಮಾಡಬೇಕು. ಇದು ಅಟ್ಲೀಸ್ಟ್ 50 ಮಾಡ್ಬೇಕು ನಾನು. ಹಾಂ 1 2 ಇದು ಇವಿ ಕಷ್ಟ ಒಟ್ಟಾಗ. ಇವಾಗ ನಮ್ಮ ವರ್ಕೌಟ್ನ ಇವತ್ತೇನು ವರ್ಕೌಟು ಅಂದರೆ ಎಲ್ಲ ಮಿಕ್ಸ್ ಮಾಡೋದು. ಯಾಕಂದ್ರೆ ನಮ್ದು ಫಸ್ಟ್ ಡೇ ಎಲ್ಲ ಮಿಕ್ಸ್ ಮಾಡೋದೆ. ಇವ್ನು ಬೇಜಾರ್ ಗೀಜಾರ್ ಮಾಡ್ಕೊಬಿಟ್ಟವನು. ಇವ್ನು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಇದು ಮಾಡ್ಕೊಂಡು ಹೋಗ್ಬಿಟ್ಟು. ಇದು ಇವತ್ತು ಮಾತ್ರ ನಾನು ಇದು ಜಿಮ್ಮದು ಮಾತ್ರ ತೋರಿಸ್ತೀನಿ. ಅಪ್ಕಮಿಂಗ್ ಡೇಸಲ್ಲಿ ನಾನು ಜಿಮ್ಮದ್ದು ಓಪನ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ನೋಡೋಣ. ಯಾಕಂದ್ರೆ ನಾನು ಫುಲ್ ವರ್ಕೌಟ್ ಮಾಡೋದು, ನಾವು ವರ್ಕೌಟ್ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ. ಇವಾಗ ಫುಲ್ ಮಿಕ್ಸು ವರ್ಕೌಟು ಸ್ಟಾರ್ಟ್ ಮಾಡೋಣ. ಬೈಚಿಪ್ಸು, ಟ್ರೈಸಿಪ್ಸು, ಲೆಗ್ಗು, 6 ಪ್ಯಾಕು, ಚೆಸ್ಟು, ಬ್ಯಾಕು ಎಲ್ಲ ಫುಲ್ಲು ಮಿಕ್ಸ್ ಇವತ್ತು ಸ್ಟಾರ್ಟ್ ಮಾಡೋಣ. ಇವಾಗ ಈ ವರ್ಕೌಟು ಫಸ್ಟು ಎಕ್ಸರ್ಸೈಸ್ ಮಾಡಿದ್ದಾಯ್ತು. ನಾವು ಇವಾಗ ಇದನ್ನು ಮಾಡೋಣ. ಎಲ್ಲ 5 kg, ಈ ಕಡೆ 5 kg, ಈ ಕಡೆ 5 kg, ಎಲ್ಲ 5 kg ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಈಸಿ ಇರಲಿ, ಆಮೇಲೆ ಸುಮ್ಮನೆ ಮೈ ಕೈಗಳು ನೋವು ಮುಂತದ್ದು. ಯಾಕಂದ್ರೆ ಜಾಸ್ತಿ ದಿನ ಆಯ್ತಲ್ಲ, ಅದಕ್ಕೋಸ್ಕರ. 12 13 14 15. ಇದು ಫಸ್ಟ್ ನಾನು ಮಾಡಿದ್ದೆ, ಅದು ವಿಡಿಯೋ ಮಾಡಿದ್ದು.
ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತೇನೆ. ಇವಾಗ ಹಾಕಿರೋದು 5 kg ಬಟ್ಟು ವೆಯ್ಟ್ ಆಗ್ತೈತಿ ಅದು ನಾವು ಮಾಡಿ ರೂಢಿ ಇರೋಲ್ಲ, ಅದಕ್ಕೋಸ್ಕರ ಕಷ್ಟ ಆಗ್ತಾಯಿದೆ. ಪೇನ್ ಆಗ್ತಿದೆ, ಅದಕ್ಕೋಸ್ಕರ 5 kg ನಂಗೆ ಗೊತ್ತು. ಇದು ವೇಟು ಹಾಕಂದ್ರೆ ನಾವು ಜೋಶ್ ಮೇಲೆ ಹೊಡೆದ್ಬಿಡ್ತೀರಿ. ಬಟ್ ಮನೆಗೆ ಹೋಗ್ಬಿಟ್ಟು ಅಯ್ಯೋ ಅನ್ಕೊಂಡಿರೋಕೆ ಆಗಲ್ಲ ಕೈಗಳನ್ನ, ಅದಕ್ಕೋಸ್ಕರ 5 kg ಇಟ್ಕೊಂಡೆ 5 kg ಪ್ರಿಪೇರ್ ಮಾಡಿದ್ದೀನಿ. ಇವಾಗ ಅವ್ನು ಮಾಡ್ತಾನೆ. ಈ ಟೋಟಲ್ 3 ಸೆಟ್ ಮಾಡ್ತೀರಿ, ಒಂದು ವರ್ಕೌಟ್ನ 15 ಒಂದೊಂದು ಸೆಟ್ಟು. ಹಾಂ ಸಾಕ್ಬಿಡು. ಇವಾಗ ಇದು ವರ್ಕೌಟ್ ಹೆಂಗೆ ಮಾಡಿದ್ವಿ ಅಂದರೆ ಚೆಸ್ಟು ಈ ಭಾಗಕ್ಕೆ ಮಾಡೋದು. ಇವಾಗ ನಾವು ಬ್ಯಾಕ್ಗೆ ಹೋಗಿ ಇದು ಫಸ್ಟ್ ಡೇ ಅಲ್ಲ, ಅದಕ್ಕೋಸ್ಕರ ವರ್ಕೌಟು ಎಲ್ಲ ಪಾರ್ಟ್ಸ್ಗೂ ಒಂದೊಂದು ಮಾಡೋಣ ಅಷ್ಟೇ. ಒಂದೇ ಪಾರ್ಟಿಗೆ ಮಾಡಿದ್ರೆ ಕೈ ಎಲ್ಲ ನೋವು ಬಂದ್ಬಿಡ್ತದೆ, ಆಮೇಲೆ ಹಿಂಗೆ ಅಲ್ಲಾಡ್ತಾಗಲ್ಲ. ಅದಕ್ಕೆ ಫುಲ್ ಬಾಡಿಗೆ ಮಾಡ್ತಾ ಇದೀರಿ ಇವತ್ತು. ಇನ್ನು 2-3 ಡೇಸ್ ಹಂಗೆ ಇರ್ತದೆ. ಇವಾಗ ಪ್ರಿಂಟ್ ಮಾಡಿದ್ದಾಯ್ತು ಚೆಸ್ಟ್. ಇವಾಗ ಇದನ್ನು ಮಾಡೋಣ ಬ್ಯಾಕ್ಗೆ. ಅದಕ್ಕಿಂತ ಮುಂಚೆ ಡಿಸಿಪ್ಲಿನ್ ಆಗಿರ್ಬೇಕು. ನಾವು ಎತ್ಕೊಂಡ್ಬಂದಿದ್ದೀರಿ ಅಂದರೆ ನಾವೇ ಎತ್ಕೊಂಡು ಹೋಗಿ ಅಲ್ಲಿ ಕೂಡ ಅಷ್ಟೇ, ಅದು ಡಿಸಿಪ್ಲಿನ್. ಇಲ್ಲ ಅಂದ್ರೆ ಅಲ್ಲೇ ಇರ್ತವೆ. ಅದಕ್ಕೋಸ್ಕರ ಹೋಗಿ ಅದ್ರ ಜಾಗ ಎಲ್ಲ ಐತಾ ಅಲ್ಲಿ ಕೂಡ. ಇವಾಗ ಬ್ಯಾಕ್ ಮಾಡೋಣ. ನಾನು ಮಾಡಿದಾಯ್ತು, ಮಾಡ್ತವನೆ ಇನ್ನು. ಇದನ್ನು ಅಷ್ಟೇ ವೇಟ್ ಕಮ್ಮಿ ಆಗೋದು ಮಾಡ್ತಾ ಇದೀರಿ. 15 kg ಐತೆ ಅಷ್ಟೇ. 3 ಪ್ಲೇಟ್ ಐತೆ. ಮೆಲ್ಲಗೆ ಮಾಡೋ, ಕೆಳಕೇಳಿ ಹಿಂದಕ್ಕಲ್ಲ, ಕೆಳಕೇಳಿ. ಹಾಂ ಫಸ್ಟ್ ನಾನೇ ಮಾಡಿದ್ದು, ಸೆಕೆಂಡ್ ಯೂಸ್ ಮಾಡ್ತಾನೆ. ಇವಾಗ ನಾನು ಮಾಡೋದು ವಿಡಿಯೋ ಮಾಡ್ತೇನೆ. ಹಿಂಗೆ ಕೆಳಗೆ ಎಳಿಬೇಕು. ನೀನು ಹೆಂಗೆ ಮಾಡ್ತದೆ ಅಂದ್ರೆ ಹಿಂಗೆ ಹಿಂದಕ್ಕೆ ಎಳಿತದೆಯ, ಹಿಂದೆ ಇವಾಗೇ ನೋಡು ಕೆಳಗೆ ಎಳಿ. ಹಿಂದಕ್ಕೆ ಎಳೆದು ಬೇರೆ ಬರ್ತವೆ. ಇವಾಗ ಇದು ವರ್ಕೌಟು ಕಂಪ್ಲೀಟ್ ಆಯ್ತು. ಇವಾಗ ಬೈ ಚಿಪ್ಸು, ಫ್ರೈ ಚಿಪ್ಸು ಮತ್ತು ಶೋಲ್ಡರು ಮಾಡೋಣ. ಸಾಂಗ್ ಬೇರೆ ಗೊತ್ತೈತೆ, ಎಷ್ಟು ಆಗ್ತದೋ ಅಷ್ಟು ಜ್ವರ ಮಾತಾಡ್ತೀನಿ. ಕೇಳಿಸಿಲ್ಲ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡ್ಬಿಡಿ, ಸರಿನಾ? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ. ಇವಾಗ ಇದನ್ನು ಜಿಮ್ಮು ಅಂತ ಅಂದರೆ ಇದೇ ನಿಮ್ಗೆ ಜ್ಞಾಪಕ ಬರೋದು. ಹಿಂಗಿಕ್ಕಂದು ಹಿಂಗೆ ಅನ್ನೋದು ಜಿಮ್ಮು ಅಂದರೆ ಇದೆ. ಇವಂತೂ ಪಕ್ಕ ಗೊತ್ತಿರ್ತದೆ ಜಿಮ್ಗೆ. ಯಾಕ ಕುತ್ಕೊಳ್ಳೋಣ, ನಾನು ಸರಿ ಆಯ್ತು ತೋರಿಸಿದಷ್ಟೇ. ಇವಾಗ ಹಿಂಗೆ ಎದ್ದುಬಿಟ್ಟು 2 ಕೈ ಒಂದೊಂದು ಇಕ್ಕೊಂಡು ಹಿಂಗೆ ಮಾಡೋದು. ಹಿಂಗೆ 2 ಒಂದೇ ಸತಿ ಅಲ್ಲ, ಇದೊಂದ್ಸತಿ ಆ ಥರ ಒಂದು ಕೊಟ್ಟು ಇವಾಗ
ಮಾಡೋಣ. ಇದು ವರ್ಕೌಟ್ ನಾನು ಮಾಡಿದೆ ಒಂದು ಸೆಟ್ಟು. ಇವಾಗ ಇವನೊಂದು ಸೆಟ್ಟು ಸ್ಟಾರ್ಟ್ ಮಾಡೋವನೆ. ಅದು ವರ್ಕೌಟ್ ಇವಾಗ ಹೆಂಗೆ ಅಂದರೆ ಒಂದು ಹ್ಯಾಂಡ್ಲಾಗ 15 ಟೋಟಲ್ ಪ್ರತಿ ನಾವು ಅರ್ಧ ಗಂಟೆ ಮಾಡಬೇಕು. ಇವಾಗ ಮಾಡ್ತಾನೆ ನಾನು 1 ಸೆಟ್ ಮಾಡಿದ್ದಾಯ್ತು, 1 ಸೆಟ್ ಮಾಡಿದ್ದಾಯ್ತು, ಟೋಟಲ್ 3 ಸೆಟ್ ಮಾಡ್ತೀವಿ. ಮಾಡು ಇನ್ನು ಸ್ಟಾರ್ಟಿಂಗ್ ಇದು. ಆಮೇಲೆ ಇನ್ನು ಚೆನ್ನಾಗಿ ವರ್ಕೌಟ್ ಆಗ್ತದೆ. ಯಾವುದೋ ಈಸಿ ಆದರೆ ಇದೆತ್ಕ, ಕಷ್ಟ ಅಂದ್ರೆ ಇದೆತ್ಕ ಮಾಡು. ನಾನು ಸ್ವಲ್ಪ ರೂಢಿ ಐತಿ ಮುಂಚಿತ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಬಂದ್ಬಿಟ್ಟು ಊಟ 3-4 ವರ್ಷ ಆಯ್ತಾರ. ಅದನ್ನು ಮಾಡಲಿ ಈಸಿಯಾಗ ಎಲ್ಲ ಟೈಮ್ ಬರ್ತದೆ. ನಾವು ವೇಟ್ ಇರ್ತೀರಿ ಎತ್ತಲ್ಲ. ಇವಾಗ ಬೈಕಿದ್ದು ವರ್ಕೌಟ್ ಆಯಿತು, ಇದು ಇಕ್ಕೋಟೆ. ಇವಾಗ ಬೈಕಿಸ್ ಆಯಿತು, ಇವಾಗ ಟ್ರೈಸ್ ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ಮಿಷಿನಾಗ ಅವನು ಡಂಬಲ್ಗಳೆಲ್ಲ ನೀಟಾಗ ಡಿಸಿಪ್ಲಿನಾಗ ಎಲ್ಲ ಇರ್ತವನೆ. ನಾನು ಅಲ್ಲಿ ವರ್ಕೌಟ್ ಅಂತ ಹೋಗಿರ್ತೀನಿ. ಇವಾಗ ಇಲ್ಲಿ ಮಾಡೋದು ಟ್ರೈಸಿಪ್ಸ್ಗ ಸ್ಟ್ರೈಟು. ನೀನು ಫುಲ್ ಎಳಿಬೇಕಾ? ಇದು ಒಂದೇ ಲೆವೆಲ್ಗೆ ಇರಲಿ, ಇದು ಮಾತ್ರ ಮ್ಯಾಲ್ಕ ಕೇಳ್ಕೋಬೇಕು. ಇವಾಗ ನಮ್ದು ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಈಸಿಯಪ್ಪ, ನನಗೆ ಮತ್ತೆ ಇವನು ಇವಾಗೆಲ್ಲ ಒಂದು ವರ್ಕೌಟು ಒಂದು ಎಕ್ಸರ್ಸೈಸ್ ಮಾಡ್ತಾನೆ. ನಾನು ಒಂದು ವರ್ಕೌಟು 3 ಎಕ್ಸರ್ಸೈಸ್ ಮಾಡ್ತೀನಿ. ಅವ್ನು ಸ್ವಲ್ಪ ರೂಢಿ ಇಲ್ಲ, ಅದಕ್ಕೋಸ್ಕರ ಅವ್ನು ಸ್ವಲ್ಪ ರೆಸ್ಟ್ ತಗೋತಾನೆ. ನೀರಂತ ಕೊಡ್ತಾ ಹೋಗ್ತಾನೆ. ಇವಾಗ ಇದು ವರ್ಕೌಂಟು ಮುಗೀತು. ಇವಾಗ ಶೋಲ್ಡರ್ ಆದ್ಮೇಲೆ ಲೆಗ್ ಏನು ಮಾಡಲ್ಲ. ಲೆಗ್ಗು ಆಗಲಿ, ಲೆಗ್ಗು ಸ್ವಲ್ಪ ಲೈಟಾಗಿ ಮಾಡ್ತೀರಿ, ಜಾಸ್ತಿ ಫೋರ್ಸ್ ಆಗೆಲ್ಲ ಮಾಡೋಕೆ ಹೋಗಲ್ಲ. ಅದಾದಮೇಲೆ ಹೊಟ್ಟೆಗೂ ಇವತ್ತೇನು ಮಾಡೋಲ್ಲ, ಸ್ಟಾರ್ಟ್ ಮಾಡೋಲ್ಲ. ಈ ಥರ ಬೇರೆ ಮಿಷಿನಾಗ ಬೇರೆ ಥರ ವರ್ಕೌಟ್ ಮಾಡ್ತೀವಿ. ಒಂದು ನಾಳಿದ್ದು ಸೇಮ್ ಮಿಕ್ಸೇ ಎಲ್ಲ. ಆಮೇಲೆ ಒಂದೊಂದು ಪಾಟ್ಗೆ ಮಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಇವಾಗ ಹೋಗಿ ಶೋಲ್ಡರ್ ಮಾಡೋಣ. ಬನ್ನಿ ಮೇಡಮ್. ಎತ್ತು ಫುಲ್ಲು ಇವಾಗ ಇದು ನಂದೊಂದು ಇವೊಂದೊಂದು ಆಯಿತು. ಇವಾಗ ಬರ್ತೀನಿ, ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಹದಿನೈದು ಮಾಡ್ತೇವೆ. ಇವಾಗತ್ತೆ ಆಗಿದ್ದು ಹೆವಿ ನೋಟಿ ಇದೆ, ಮಾಡೋಣ. ಸ್ವಲ್ಪ ಎಷ್ಟು ತಗೊಂಡು ಇನ್ನೂ ಟೈಮೇ ಆಗಿಲ್ಲ ನೋಡಿ. ಇನ್ನು ಕತ್ಲೆ ಇನ್ನು ಮಾಡ್ತೀರಿ. ಇವಾಗ ಇವನು ಮಾಡ್ತೇನೆ, ಮಾಡಿದ್ಮೇಲೆ ನಾನು ನೋಡ್ತೀನಿ. ಅಷ್ಟು ಅಲ್ಲಿಗೆ ಅಪ್ಪರ್ ಬಾಡಿದು ಎಲ್ಲ ಮುಗೀತು. ಲೋವರ್ ಬಾಡಿಗೆ ಬೇರೆ ಕಾಲ್ಗೆ ಇದು ಮಾಡೋಣ. ಈಸಿ ಇರ್ತದೆ ಸ್ವಲ್ಪ. ಆಮೇಲೆ 6 ಇವತ್ತು ಏನು ಮಾಡಲ್ಲ, ಹೋಗೋದೆ ಮಾಡ. ಈ ವರ್ಕೌಟ್ ಮುಗೀತು. ಹೆವಿ ನೋಯ್ತಿದೆ, ಕಾಲದ್ದು ಮಾಡೋದು ಬೇಡ ಅನ್ಸೈತೆ ನಂಗೆ. ಯಾಕೆ
ಕಾಲು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಇಂಪಾರ್ಟೆಂಟೇ, ಬಟ್ ಇವಾಗ ಸ್ಟಾರ್ಟಿಂಗ್ ಬೇಡ ಆಗ್ತೈತೆ. ಹಿಂಗೆ ಇಕ್ಕರೋಕೆ ಏನೇನೈತೈತಿ ನೋಡೋಣ. ಇದು ಒಂದೇ ಒಂದು ಸೆಟ್ ಮಾಡ್ಬಿಡ್ತೀನಿ, ಒಂದು 15. ಇದೊಂದೈತೆ, ಇದೊಂದೇ ಒಂದು ಸೆಟ್ ಮಾಡ್ಬಿಡ್ತೀನಿ. ಈ ವರ್ಕೌಟ್ನ ಸ್ವಲ್ಪ ಸ್ಲೋಗೆ ಮಾಡಬೇಕು, ಅದಕ್ಕೋಸ್ಕರ ಲಾಸ್ಟ್ ಸೆಟ್ನ ವಿಡಿಯೋ ಮಾಡಿದೆ. ಆಗಿಲ್ಲ, ಬಟ್ ಮಾಡಿದೆ. ಸ್ವಲ್ಪ ತೂಕ ಕಮ್ಮಿ ಹಾಕೊಂಡು ಇವಾಗ ನಮ್ದು ಇವಾಗ ಫಸ್ಟ್ ಡೇದು ಫುಲ್ ಮಿಕ್ಸ್ ಮುಗೀತು. ಹೊಟ್ಟೆದು ಇವಾಗ ಏನು ಮಾಡಕ್ ಹೋಗಲ್ಲ, ಸ್ವಲ್ಪ ಇದು ಪಂಪ್ ಆಗಲಿ ಆಮೇಲೆ ಮಾಡೋಣ. ಇವಾಗ ಇನ್ನ ಫೀಸ್ ಕೊಟ್ಟಿದೆ, ಇವಾಗ ಫೀಸ್ ಕೊಟ್ಬಿಟ್ಟು ಆಚೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಇಲ್ಲಿ ವರ್ಕೌಟ್ ಎಲ್ಲ ಮುಗೀತು, ಇನ್ನೇನು ಹೋಗೋದೆ ಮನೆ ಕಡೆ. ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ, ದೊಡ್ಡದಾಗಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ವರ್ಕೌಟ್ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ, ಇವತ್ತು ಮಾಡಿರೋದು. ಎಲ್ಲ ತೋರಿಸಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್.